ಇವತ್ತಿನ ರೆಸಿಪಿ ಬಂದು ಮಟನ್ ಬಿರಿಯಾನಿ. ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ. ಮಟನ್ ದಮ್ ಬಿರಿಯಾನಿ ಸ್ಟೈಲಲ್ಲಿರುತ್ತೆ. ಬಟ್ ನೀವು ದಮ್ ಮಾಡಬೇಕಾಗಿರೋಷ್ಟು ಶ್ರಮ ಇರಲ್ಲ. ಇದಕ್ಕೆ ಸಿಂಪಲ್ ಆಗಿರೋವಂಥ ರೆಸಿಪಿ. ವೆಲ್ಕಮ್ ಬ್ಯಾಕ್ ಟು ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಮುನಿತಾ. ಬನ್ನಿ ಹಾಗಾದರೆ ಈ ಟೇಸ್ಟಿಯಾಗಿರೋಂಥ ಮಟನ್ ಬಿರಿಯಾನಿ ಮಾಡ್ಕೊಳ್ಳೋಂಥ ಪ್ರೋಸೆಸ್ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು 4ರಿಂದ 5 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು ಆನಿಯನ್ನು ಒಳ್ಳೆ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈ ರೀತಿ ಬ್ರೌನ್ ಆಗಿದೆ ಅನ್ನೋವಾಗ ಇದನ್ನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ನಾನಿಲ್ಲಿ ಒಂದು 800 ಗ್ರಾಮ್ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳ್ಕೊಂಡು ನಂತರ ಅದಕ್ಕೆ ಉಪ್ಪು ರುಚಿಗೆ ಬೇಕಾದಷ್ಟು, ಒಂದು 1/2 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ, 1-2 ಟೀ ಸ್ಪೂನ್ ಆಗೋಷ್ಟು ಶಾಜೀರ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ಶಾಗಿ ರುಬ್ಬಿಕೊಂಡಿರೋಂಥದ್ದನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದು ಸಲ. ಈ ಮಸಾಲ ಐಟಮ್ಸ್ನೆಲ್ಲ ನೀವು ತೊಗೊಂಡಿರೋವಂಥ ಮಟನ್ ಕ್ವಾಂಟಿಟಿ ಮೇಲೆ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ಈ ಮಟನ್ ಬಿರಿಯಾನಿ ತುಂಬಾ ಸುಲಭ. ದಮ್ ಕಟ್ಟಬೇಕು, ಅದನ್ನು ತುಂಬ ಅಂದರೆ ಹಿಟ್ಟಿಂದೆಲ್ಲ ಕ್ಲೋಸ್ ಮಾಡಬೇಕು ಅನ್ನೋ ಯಾವ ಚಿಂತೆನೂ ಇರಲ್ಲ. ನೆಕ್ಸ್ಟ್ ಇದಕ್ಕೆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪೌಡರು ಮತ್ತು 1 ಇಡಿ ಆಗೋಷ್ಟು ಪುದೀನ ಮತ್ತು 1 ಇಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಆಲ್ರೆಡಿ ಫ್ರೈಡ್ ಮಾಡ್ಕೊಂಡಿದ್ದಂಥ ಫ್ರೈಡ್ ಆನಿಯನ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಎತ್ತಿಟ್ಕೊಳ್ಳಿ, ಕೊನೆಗೆ ಆ್ಯಡ್ ಮಾಡೋಕ್ಕಿರುತ್ತೆ. ನಂತರ ಒಂದು ಸ್ವಲ್ಪ ಬೇ ಲೀವ್ ಅಂದರೆ ಪಲಾವ್ ಎಲೆ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲ ಎಲ್ಲ ಪೀಸಸ್ಗೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಕೊನೆಯದಾಗಿ ಒಂದು 150 ml ಆಗೋಷ್ಟು ಮೊಸರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಂತರ ಒಂದು 4ರಿಂದ 5 ಹಸಿಮೆಣಸಿನ್ಕಾಯಿ, ಒಂದು 5 ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕ್ವಾಂಟಿಟಿ ನೋಡಿಕೊಂಡು ನಾನು ಆಗಲೇ ಹೇಳಿದಾಗೆ ಕಡಿಮೆ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ನಂತರ ಒಂದು ಅರ್ಧ ನಿಂಬೆ ರಸ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೊಸರನ್ನ ಮೊದಲೇ ಆ್ಯಡ್ ಮಾಡ್ಕೊಳ್ಳೋಕೆ ಹೋಗ್ಬಿಡಿ, ಮಸಾಲೆ ಕಂಪ್ಲೀಟಾಗಿ ಅಂಟ್ಕೊಳ್ಳಲ್ಲ. ಸೊ ಹಾಗಾಗಿ ಮೊಸರನ್ನ ಕೊನೆಯದಾಗಿನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಈ ರೀತಿ ಕಂಬೈನ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದು 30 ನಿಮಿಷಗಳ ಕಾಲ ಸೈಡಿಗೆ ನೆನೆಯೋಕ್ಕೆ ಎತ್ತಿಟ್ಕೊಬಿಡಿ. ನಂತರ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ನೀವು ಒಂದು ವೇಳೆ ಪಾತ್ರೆಯಲ್ಲಿ ಮಾಡೋಂಗಿದ್ರೆ ಈ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದಂಥ ಮಟನ್ ಪೀಸಸ್ನ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಾಗೆ ಕುಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನಿಲ್ಲಿ ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಮ್ಯಾರಿನೇಟ್ ಮಾಡಿಟ್ಕೊಂಡಿದ್ದಂಥ ಪಾತ್ರೆ ತೊಳ್ಕೊಂಡು ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 2 ವಿಸಿಲ್ ಕೂಗಿಸ್ಕೊತಾ ಇದ್ದೀನಿ. ಇದು ಎಳೆದು ನಾನು ತೊಗೊಂಡಿದ್ದೀನಿ ಮಟನ್ನು, ಹಾಗಾಗಿ 3 ವಿಸಿಲ್ ಸಾಕಾಗುತ್ತೆ. ಸೊ 2 ವಿಸಿಲ್ ಕೂಗಿಸ್ಕೊತೀನಿ, ಇನ್ನೊಂದು ವಿಸಿಲು ಬೇಯಕ್ಕೆ ಸರಿ ಹೋಗುತ್ತೆ. ಒಂದು ವೇಳೆ ಮಟನ್ ಜಾಸ್ತಿ ಬಲ್ತಿತ್ತು ಅಂತಂದರೆ ಜಾಸ್ತಿ ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ, ನೋಡಿಕೊಂಡು ಮಾಡ್ಕೊಳ್ಳಿ. ಇದು ಮಟನ್ ಬೇಯೋಷ್ಟೊತ್ತಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೀನಿ. ಸಾಕಾಗೋಷ್ಟು ನೀರಿಟ್ಕೊಂಡು ಅದಕ್ಕೆ ಉಪ್ಪು ಮತ್ತು ಎಣ್ಣೆ ಆ್ಯಡ್ ಮಾಡಿಕೊಂಡು ನೀರು ಚೆನ್ನಾಗಿ ಕುದೀತಿದೆ ಅನ್ನೋವಾಗ ಒಂದು 30 ನಿಮಿಷಗಳ ಕಾಲ ನೆನೆಸಿಟ್ಕೊಂಡು ಅಂತ ಬಾಸ್ಮತಿ ರೈಸ್ನ ಆ್ಯಡ್ ಮಾಡಿಕೊಂಡು ಒಂದು 60% ಬೇಯೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಬೆಂದಿದೆ, ಇದನ್ನು ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಾಂತಂದರೆ ನೀವು ಸೋಸಿ ಕೂಡ ಎತ್ತಿಟ್ಕೋಬೋದು. ನೋಡಿ ಮಟನ್ ಎಲ್ಲ ಚೆನ್ನಾಗಿ ಬೆಂದಿದೆ. ಯಾವ ರೀತಿ ಗೊತ್ತಾಗುತ್ತೆ ಅಂತಂದರೆ ಮೂಳೆ ಇದ್ದರೆ ಮಟನ್ ಎಲ್ಲ ಬಿಟ್ಕೊಂಡಿರುತ್ತೆ ಆಲ್ರೆಡಿ. ಸೊ ಇದು ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ. ನೀರು ಕೂಡ ಚೆನ್ನಾಗಿ ಊರ್ಕೊಂಡಿದೆ. ಒಂದು ವೇಳೆ ನೀರು ಕಂಪ್ಲೀಟಾಗಿಲ್ಲ ಅಂತಂದರೆ ಒಂದು ಸ್ವಲ್ಪ ನೀರು, ಅನ್ನ ಬೇಯಿಸಿರೋಂಥ ನೀರು ಎತ್ತಿಟ್ಕೊಳ್ಳಿ, ಅದನ್ನ ಆ್ಯಡ್ ಮಾಡ್ಕೋಬೋದು. ನೀರಾಗಿತ್ತು ಅಂತಂದರೆ ಮಟನ್ ಕರಿ ನೀರು ಆ್ಯಡ್ ಮಾಡೋವಂಥ ಅವಶ್ಯಕತೆ ಇಲ್ಲ. ಸೊ ಈಗ ಒಂದು 60 to 70% ಬೆಂದಿರೋವಂಥ ಅನ್ನನ ಈ ರೀತಿಯಾಗಿ ಮಟನ್ ಮೇಲೆ ಆ್ಯಡ್ ಮಾಡಿಕೊಂಡು ಈವನಾಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಂತರ ಕೊನೆಯದಾಗಿ ಒಂದು ಸ್ವಲ್ಪ ಫ್ರೈಡ್ ಆನಿಯನ್ನು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮತ್ತು ಒಂದು 3 ಟೀ ಸ್ಪೂನ್ ಆಗೋಷ್ಟು ತುಪ್ಪನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿಕೊಂಡು, ಇಲ್ಲ ನೀವು ಪಾತ್ರೆಯಲ್ಲಿ ಮಾಡ್ತಾಯಿದ್ರೆ ಮುಚ್ಚಳ ಮುಚ್ಚಿಬಿಟ್ಟು 2 ನಿಮಿಷ ಹೈ ಫ್ಲೇಮಲ್ಲಿ, 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನಂತರ ಇದನ್ನು ಫ್ಲೇಮ್ನ ಆಫ್ ಮಾಡಿಕೊಂಡು ಮತ್ತೊಂದು 10 ನಿಮಿಷ ಬಿಟ್ಬಿಡಬೇಕಾಗತ್ತೆ. ಹಾಗೆಯೇ ತದನಂತರ ಓಪನ್ ಮಾಡಿಕೊಂಡ್ರೆ ನೋಡಿ ಎಷ್ಟು ಸಿಂಪಲಾಗಿ ಟೇಸ್ಟಿಯಾಗಿರೋಂಥ ಮಟನ್ ಬಿರಿಯಾನಿ ರೆಡಿಯಾಗಿದೆ. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಪುಲಾವ್ ಥರ. ಈ ರೀತಿಯಾಗಿ ಕೆಳಗಡೆಯಿಂದ ಕಂಪ್ಲೀಟಾಗಿ ಮಸಾಲೆ ಎಲ್ಲ ಬರೋ ರೀತಿಲಿ ನೀಟಾಗಿ ರೈಸ್ ಎತ್ಕೋಬೇಕಾಗತ್ತೆ ನಿಧಾನಕ್ಕೆ. ಸೊ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಟ್ರೈ ಮಾಡಿ, ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು.